ಈಗ ಹಿಜಾಬ್ ವಿಷಯವನ್ನ ಇವತ್ತು ರಾಜ್ಯ ಸರ್ಕಾರ ಹೋದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಆ, ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು. ಈಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಆ ಆದೇಶವನ್ನ ಹಿಂಪಡೆದಿದೆ. ಇದರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಅದು ಅವ್ರು ಆದೇಶ ಮಾಡಿದ್ರು, ಇವರು ಹಿಂಪಡೆದಿದ್ದಾರೆ, ಅದೇನು ವ್ಯತ್ಯಾಸ ಇಲ್ಲ. ಆದ್ರೆ ಪ್ರಮೋದ್ ಮುತಾಲಿಕ್ ಅವರು ಕೆಲವೊಬ್ರು ಪ್ರತಿಭಟನೆ ಮಾಡೋದರ ಮೂಲಕ ಈ ಹಿಜಾಬ್ ವಿಷಯ, ಹಿಜಾಬ್ ಅದು ಇದು ಅಂತ ಹೇಳಿ ಹೇಳಿಕೆ ಕೊಡೋದ್ರ ಮೂಲಕ ಸುಮ್ನೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ವಿಷ ಬೀಜ ತುಂಬಲಿಕ್ಕೆ ಕೈ ಹಾಕ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ನಾನು ಹೇಳ್ತೇನೆ, ಪ್ರಮೋದ್ ಮುತಾಲಿಕ್ ಅವರು ಜೀವನದಲ್ಲಿ ಯಾವತ್ತೂ ಕೂಡ ಬಡವರಿಗೆ ಅನ್ನದಾನ ಮಾಡಿಲ್ಲ, ಶೈಕ್ಷಣಿಕವಾಗಿ ಶಿಕ್ಷಣ ದಾನ ಮಾಡಿಲ್ಲ. ಯಾರಾದ್ರೂ ಬಡವರು ಆಸ್ಪತ್ರೆಯಲ್ಲಿದ್ದಾಗ ಅವ್ರು ಹೋಗಿ ಭೇಟಿ ಕೊಟ್ಟು ಅವ್ರ ಧನ ಸಹಾಯ ಮಾಡಬೇಕು. ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಕಷ್ಟ ನಿವಾರಣೆ ಮಾಡ್ಲಿಕ್ಕೆ ಅವ್ರನ್ನ ಧನ ಸಹಾಯ ಮಾಡಬೇಕು. ಯಾರು ಹಸಿವಿರ್ತಾರೆ ಅವ್ರನ್ನ ಹಸಿವು ಮುಕ್ತ ಮಾಡ್ಲಿಕ್ಕೆ ಅವ್ರ ಅನ್ನದಾನ ಮಾಡಬೇಕು. ಇವೆಲ್ಲ ಕೆಲಸಕ್ಕೆ ಕೈ ಹಾಕಬೇಕು. ಪ್ರಮೋದ್ ಮುತಾಲಿಕ್ ಒಂದಾದ್ರೂ ವಿಡಿಯೋ ಪ್ರಮೋದ್ ಮುತಾಲಿಕ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಮಾಜದಲ್ಲಿ ಬಡವರಿಗೆ ಕಲ್ಯಾಣಕ್ಕಾಗಿ ಮಾಡಿದ್ದಾರೆ. ಬಡವರ ಹೆಣ್ಮಕ್ಕಳಿಗೆ ಇವತ್ತು ಶೈಕ್ಷಣಿಕವಾಗಿ ಕೆಲವೊಬ್ಬರಿಗೆ ಫೀಸ್ ಇರುವುದಿಲ್ಲ, ಡೊನೇಷನ್ ಇರುವುದಿಲ್ಲ. ಅಂಥವ್ರಿಗೆ ನಾವು ಫೀಸ್ ತುಂಬಬೇಕು, ಡೊನೇಷನ್ ತುಂಬಬೇಕು, ಅವ್ರಿಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಇಂಥವೆಲ್ಲ ಕೆಲಸಕ್ಕೆ ನಾವೆಲ್ಲ ಸಾರ್ವಜನಿಕರಾಗಿ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು ಕೈ ಹಾಕಿ ಸಮಾಜವನ್ನ ಒಂದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾಜವನ್ನ ಇವತ್ತು ಮೇಲೆತ್ತಿ ಯುವಕರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತ ನನ್ನ ಚಿಂತನೆ ಆಗಿದೆ. ಆದ್ರೆ ಪ್ರಮೋದ್ ಮುತಾಲಿಕ್ ನಂತವರು ಸುಮ್ನೆ ಹಿಂದೂ ಮುಸ್ಲಿಂ ಬೆಳಗ್ಗೆ ಹಿಂದೂ ಮುಸ್ಲಿಂ, ರಾತ್ರಿ ಹಿಂದೂ ಮುಸ್ಲಿಂ ಮಾಡಿ ಸುಮ್ನೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ನಾನು ಹೇಳೋದಷ್ಟೇ, ತಾವು ವಯಸ್ಸಾಗಿದೆ ತಮ್ದು. ಈಗ ಈ ವಯಸ್ಸಲ್ಲಿ ಈ ಒಂದು ನಿಮ್ಮ ಕಾರ್ಯವೈಖರಿ ಶೋಭೆ ತರೋದಿಲ್ಲ. ಈ ವಯಸ್ಸಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಯುವಕರಿಗೆ ಒಳ್ಳೆ ದಾರಿಗೆ ಹೋಗ್ಬೇಕು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಳ್ಳೆ ಕೆಲಸಕ್ಕೆ ಕೈ ಹಾಕ್ಬೇಕು, ಸಾಮಾಜಿಕ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಯುವಕರು ಮಾಡಬೇಕು ಅಂತ ಸಂದೇಶವನ್ನು ಯುವಕರಿಗೆ ಕೊಡ್ಬೇಕು ನೀವು ಹಿರಿಯರಾಗಿ. ಆದ್ರೆ ನೀವೇ ಯುವಕರ ರಸ್ತೆಯಲ್ಲಿ ಬೀದಿಗೆ ಬೀಳೋದು ಹಿಂದೂ ಮುಸ್ಲಿಂ ಮಾಡಿದ್ರೆ ಇವೆಲ್ಲ ಸರಿ ಅನ್ಸೋದಿಲ್ಲ. ನಾನು ಪ್ರಮೋದ್ ಮಾತಾಲಿಗೆ ಹೇಳ್ತೇನೆ, ದಯವಿಟ್ಟು ನಿಮ್ಮ ನಡವಳಿಕೆಯನ್ನ ಸರಿಪಡಿಸ್ಕೋಬೇಕು. ನಿಮ್ಮ ಎಲ್ಲ ಆಟ ನಡೆಯುವುದಿಲ್ಲ. ನಾವೆಲ್ಲ ಹಿಂದೂ ಮತ್ತು ಮುಸಲ್ಮಾನರು ಒಂದಾಗಿದ್ದೀವಿ. ಹಿಜಾಬ್ ಅನ್ನುವಂತ ಮೂಲಭೂತ ಫಂಡಮೆಂಟಲ್ ರೈಟ್ ಅದು ಯಾರು ಬೇಕಾದ್ರೂ ಹಿಜಾಬ್ ಹಾಕ್ಬೋದು, ಹಾಕ್ಲಿಕ್ಕಿಲ್ಲ, ಅದು ಅವರು ಸ್ವತಂತ್ರ. ಅದನ್ನ ನಾವು ಕೇಳುವಂತ ಪ್ರಶ್ನೆ ನಮ್ಗಿಲ್ಲ. ಸರ್ಕಾರ ಆದೇಶ ಹೊರಟಿದೆ, ಆ ಆದೇಶವನ್ನ ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸುವುದಿಲ್ಲ, ಅವರು ಬಿಟ್ಟ ವಿಷಯ. ಆದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ತಗೊಂಡೋಗಿ ಹಿಂದೂ ಮುಸ್ಲಿಂ ಮಾಡ್ತಾ ಇರೋದು ಪ್ರಮೋದ್ ಮುತಾಲಿಕ್ ಖಂಡನೆ ಆಗಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿದೆ, ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಇಲ್ಲ, ಅವರು ಯಾವ ಶಾಲೆ ಹಾಕ್ಲಿ ಏನಾದ್ರು ಹಾಕ್ಲಿ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಯವರು ಅದಂಗ ಪರವಾನಗಿ ಕೊಟ್ರೆ ಹಾಕ್ಬೋದು, ಹಾಕ್ಲಿಕ್ಕಿಲ್ಲ, ಅದ್ರ ಬಗ್ಗೆ ನಾವೇನ್ ಚರ್ಚೆ ಇಲ್ಲ. ಬಟ್ ಧಾರ್ಮಿಕ ಅನುಸಾರವಾಗಿ ಹಿಜಾಬ್ ಅನ್ನೋದು ಖಾಲಿ ಮುಸ್ಲಿಂ ಮಹಿಳೆಯರು ಅಷ್ಟೇ ಹಾಕುದಿಲ್ಲ. ಹಲವಾರು ಹಿಂದೂ ಸಮಾಜದ ಮಹಿಳೆಯರು ಕೂಡ ಹಿಜಾಬ್ ಅನ್ನ ಇವತ್ತು ಪ್ರಯೋಗ ಮಾಡ್ತಾರೆ, ಉಪಯೋಗಿಸ್ತಾರೆ. ಅದರಿಂದ ಒಂದು ಸಂಸ್ಕಾರ ಇದೆ, ಕಲ್ಚರ್ ಇದೆ, ಅದಕ್ಕೆ ಮಾನ್ಯತೆ ಇದೆ. ಹೇಗೆ ನಾವು ಸರಗ್ ಹಾಕ್ತಿವಿ, ಸೀರೆಯಲ್ಲಿ ಸರಗ್ ಹೆಂಗ್ ಹಾಕ್ತಿವಿ ಮೇಲೆ, ಅದೊಂದು ಹಿಜಾಬ್. ಇವೆಲ್ಲ ಇದಕ್ಕೆ ಏನ್ ದೊಡ್ಡ ವಿಷಯ ಮಾಡಿ, ಚರ್ಚೆಗೆ ವಿಷಯ ಮಾಡಿ ಎಲ್ಲೋ ಅಂತೇಳಿ ಧಾರ್ಮಿಕವಾಗಿ ಧರ್ಮಗಳ ಬಗ್ಗೆ ಯುದ್ಧ ಮಾಡಿಸೋ ನನ್ನ ಅನ್ಸೋ ಮಟ್ಟಿಗೆ ಇದು ಪ್ರಮೋದ್ ಮುತಾಲಿಕ್ ಅವರು ಸರಿ ಮಾಡ್ತಾ ಇಲ್ಲ. ಇದು ನಾನು ಖಂಡನೆ ವ್ಯಕ್ತಪಡಿಸ್ತೇನೆ.